ದಾಸ ಸಾಹಿತ್ಯದಿಂದ ಮೇಲೆ ಬಂದ ನನಗೆ ನನ್ನ ಜೀವನ ನಡೆಸೋಕ್ಕೋಸ್ಕರ ನಾನು ಕಾಂಪ್ರಮೈಸ್ ಆಗಬೇಕು ಅಂತಕ್ಕಂಥ ಯಾವುದೇ ಒಂದು ಅನಿಸಿಕೆ ಯಾವತ್ತೂ ನನಗೆ ಬಂದಿಲ್ಲ. ಆಮೇಲೆ ಹಣದಿಂದಲೇ ನಾವು ನೆಮ್ಮದಿಯಿಂದ ಬದುಕಬಹುದು ಅಂತಕ್ಕಂಥ ಹುಚ್ಚುತನೂ ನನಗಿಲ್ಲ. ಎಷ್ಟೋ ಪ್ರೊಡ್ಯೂಸರ್ಸ್ಗಳಿಗೆ ಈಗಲೂ ಸಹ ಸ್ಟುಡಿಯೋಗಳಲ್ಲಿ ಅವರು ಇದನ್ನು ಹಾಡಿಸೋಣ ಇಂಜಿನಿಯರ್ಗಳೇ ಹೇಳ್ಬಿಡ್ತಾರೆ, ಯಾರು ಶಂಕರ್ ಅವ್ರು ಹಾಡಲ್ಲ ಸರ್. ಯಾಕೆ ಅವ್ರು ಈ ಥರದ್ದು ಹಾಡೋದಿಲ್ಲ, ನನ್ನ ಹತ್ರ ಬರೋದೇ ಇಲ್ಲ. ಇದುವರೆಗೆ ಇದು ಯಾವ ಚಲನಚಿತ್ರ ಗಾಯಕನೂ ಮಾಡದೇ ಇರತಕ್ಕಂಥ ಒಂದು ಕೆಲಸ ಮಾಡಿದ್ದೀನಿ ನಾನು. ವೇದಿಕೆಯ ಮೇಲೆ ಒಂದೇ ಒಂದು ಚಲನಚಿತ್ರ ಗೀತೆಯನ್ನು ನನ್ನ ಜೀವನದಲ್ಲೇ ಹಾಡಿಲ್ಲ. ಡಾಕ್ಟರ್ ರಾಜ್ಕುಮಾರ್ ಭಾರತಿ ಅಂತ ಹೆಸರು ಕೇಳಿರ್ಬೋದು. ಹೌದು, ನಮ್ಮಲ್ಲಿ ಚಲನಚಿತ್ರ ಗೀತೆಗಳು ತುಂಬ ಗೀತೆಗಳನ್ನು ಹಾಡಿದ್ದಾರೆ ಅವರು. ಒನ್ ಫೈನ್ ಡೇ ಬೆಳಗ್ಗೆ ಎದ್ದು ಪ್ರಾಕ್ಟೀಸಿಗೆ ಕೂತಿದ್ದಾರೆ, ಅವರ ಧ್ವನಿ ಬರಲಿಲ್ಲ. ಏನು ಮಾಡಿದ್ರೂ ಹಾಡೋಕ್ಕಾಗ್ತಿಲ್ಲ, ಮಾತಾಡೋಕ್ಕಾಗ್ತಿದೆ. ಒಂದು ಸ್ವರವೂ ಹೊರಗೆ ಬರಬೇಕಾದ್ರೆ ಭಗವಂತನ ಕರುಣೆ ಇರಬೇಕು. ನಾನು ಸಂಗೀತವನ್ನು ಆರಾಧಿಸುವ ರೀತಿ ಅದು ನನಗೆ ಹೊಟ್ಟೆ ಪಾಡಲ್ಲ. ನೀವು 10-15 ವರ್ಷಗಳ ಕಾಲ ನಿಮ್ಮ ಗೀತೆಗಳಿಂದ ಚಲನಚಿತ್ರ ರಂಗದಲ್ಲಿ ನಿಮ್ಮದೇ ಆದಂಥ ಒಂದು ಮಾರ್ಗವನ್ನು ಸೃಷ್ಟಿ ಮಾಡಿ ಜನಪ್ರಿಯತೆಯನ್ನು ಕಟ್ಟಿಕೊಂಡು ಜನ ನಿಮ್ಮ ಹಾಡಿಗಾಗಿ ತಲೆದೂಗುವ ಮತ್ತು ನಿರೀಕ್ಷಿಸುವ ಮಟ್ಟಕ್ಕೆ ನೀವು ಬಂದರೂ ಕೂಡ ಚಿತ್ರರಂಗದಿಂದ ಹಾಡುಗಾರಿಕೆಯನ್ನು ಬಿಟ್ಟದ್ಯಾಕೆ? ಇದು ತುಂಬ ಅಂತರಾಳದ ಮಾತು, ನಾನು ಇವತ್ತು ಹೇಳ್ಕೊಳ್ಳೇಬೇಕು ಸಾರ್ವಜನಿಕವಾಗಿ. ಮುಚ್ಚುಮರೆ ಬೇಡ. ಇಲ್ಲ, ನನ್ನ ಮೂಲ ಬಂದು ನಿಜ ಹೇಳಬೇಕು ಅಂದರೆ ದಾಸ ಸಾಹಿತ್ಯ. ಹಾಗೂ ಬೆಂಗಳೂರಿಗೆ ಬಂದ ನಂತರ ಭಾವಗೀತೆಗಳಿಗೆ ನಾನು ನನ್ನನ್ನು ಒಪ್ಪಿಸ್ಕೊಂಡೆ. ಈ ಎರಡೂ ಪ್ರಕಾರಗಳಲ್ಲಿ ಸಹಿತ ಸಾಹಿತ್ಯದ ಒಂದು ಘನತೆ ಯಾವತ್ತೂ ಕೆಳಮಟ್ಟಕ್ಕೆ ಇಳಿಯೋದೇ ಇಲ್ಲ. ಚಲನಚಿತ್ರ ಗೀತೆಗಳಲ್ಲಿ ಒಂದು ಕಾಲ ಇತ್ತು, 80ರ ದಶಕ 90ರವರೆಗೆ. ಆವಾಗ ಭಾವಗೀತೆಗಳಿಗೂ ಚಲನಚಿತ್ರ ಗೀತೆಗಳಿಗೂ ತುಂಬ ಹೆಚ್ಚಿನ ವ್ಯತ್ಯಾಸ ಇರಲಿಲ್ಲ. ಹೌದು, ಸಾಹಿತ್ಯದ ದೃಷ್ಟಿಯಿಂದ. ಆಮೇಲೆ ಆ ಕವಿಗಳು, ನಮ್ಮ ದೊಡ್ಡ ದೊಡ್ಡ ಕವಿಗಳು ಸಹಿತ ಅವರ ಹಾಡುಗಳನ್ನು ನಾವು ಬಳಸ್ಕೊಂಡಿದ್ದೆ. ಉದಾಹರಣೆ ಕುವೆಂಪು ಅವರ ರಚನೆಗಳನ್ನು, ಬೇಂದ್ರೆ ಅವರ ರಚನೆಗಳನ್ನು, ನಮ್ಮ ಡಾಕ್ಟರ್ NS ಲಕ್ಷ್ಮೀನಾರಾಯಣ ಭಟ್ರ ರಚನೆಗಳನ್ನು, ದೊಡ್ಡರಂಗೇಗೌಡ್ರನ್ನ, ಆಮೇಲೆ ಅಡಿಗರದು. ಆವಾಗ ಏನಿತ್ತಂದರೆ ಚಲನಚಿತ್ರ ಸಂಗೀತ ಅಂತಕ್ಕಂಥದ್ದು ಒಂದು ಸಾತ್ವಿಕತೆಯ ಚೌಕಟ್ಟಿನಲ್ಲೇ ಇತ್ತು. ಮತ್ತು ಅದು ಕಾವ್ಯದ ಹತ್ರ ಇತ್ತು. ಕಾವ್ಯವೇ ಅದು, ಕಾವ್ಯದ. ಯಾಕಂದರೆ ಕಾವ್ಯಕ್ಕೆ, ನಿಜವಾದ ಒಂದು ಒಳ್ಳೆಯ ಕಾವ್ಯಕ್ಕೆ ಏನೇನು ಗುಣಗಳಿರಬೇಕು ಅದೆಲ್ಲವೂ ಅದರಲ್ಲಿತ್ತು. ಆಮೇಲೆ ವಾಚ್ಯವಾಗ್ತದೆ. ಒಂದು ಹಂತದಲ್ಲಿ ಅದು ತನ್ನ ದಾರಿಯನ್ನು ಬಿಟ್ಟು ಸ್ವಲ್ಪ ಜನಪ್ರಿಯತೆಯನ್ನು ಕಂಡುಕೊಳ್ಬೇಕು ಅನ್ನೋ ದೃಷ್ಟಿಯಿಂದ ಅಥವಾ ಸಾಧಾರಣ ಜನರಿಗೆ ತಲುಪಬೇಕು ಅನ್ನೋ ದೃಷ್ಟಿಯಿಂದ ಸ್ವಲ್ಪ ಕಾಂಪ್ರಮೈಸ್ ಆದರು. ಅಲ್ಲ, ಅದು ಒಂದು ರೀತಿಯಲ್ಲಿ ಶಾನ್ಭಾಗ್ರೆ ಸಾಹಿತ್ಯದಲ್ಲೂ ಈ ಸಮಸ್ಯೆ ಆಯಿತು. ನೀವು ನವ್ಯ, ನವೋದಯ, ನವ್ಯೋತ್ತರ ಈ ಥರದ್ದೆಲ್ಲ ಹಿನ್ನೆಲೆಯಲ್ಲಿ ಗನಿ ಕಟ್ಟಿದ ಕಾವ್ಯಗಳು ಒಂದು ಹಂತಕ್ಕೆ ನಿಂತರೆ ಕೊನೆಗೆ ನಿಮಗೆ ಬಂಡಾಯ, ದಲಿತ ಈ ಥರದ ಮಟ್ಟುಗಳು ಬಂದಾಗ ನಿಮಗೆ ಕಾವ್ಯದ ಶಿಲ್ಪ ಒಡೆದೋಯ್ತು ಅಂತ, ಅದರ ಬಂಧ ಹೊಡೆದೋಯ್ತು ಅಂತ. ಚಲನಚಿತ್ರದಲ್ಲೂ ಅದೇ ಆದದ್ದು. 80-90ರ ದಶಕದವರೆಗಿದ್ದಂಥ ಬಂಧ ಆಮೇಲೆ ಅದು ವಾಚ್ಯವಾಗಾಯಿತು. ಇಲ್ಲ, ಅಲ್ಲಿ ಆದ ದೊಡ್ಡ ತೊಂದರೆ ಏನಂತ ಹೇಳಿದ್ರೆ, ಆ ಸಾತ್ವಿಕತೆಯ ಚೌಕಟ್ಟಿದೆಯಲ್ಲ, ಅಂದರೆ ಒಂದು ಹಾಡು ಏನು ಮಾಡಬೇಕು, ವಿಜುವಲ್ ಆಗಿ ಅದು ಏನು ತೋರಿಸ್ಬೇಕು, ಅಥವಾ ಸಮಾಜಕ್ಕೆ ಆ ಹಾಡಿನಿಂದ ಏನೊಂದು ಮೆಸೇಜ್ ಹೋಗಬೇಕು, ಏನು ಕೊಡಬೇಕು, ಈ ಒಂದು ಚೌಕಟ್ಟನ್ನು ಮೀರಿದಾಗ ಅದು ತನ್ನ ಕಾವ್ಯದ ಗುಣಗಳನ್ನು ಕಳ್ಕೊಳ್ಳೋದು, ಸ್ವಪ್ರಲಾಪ ಆಯಿತು. ಆಮೇಲೆ ತನ್ನ ಅಡ್ಡದಾರಿ ಹಿಡಿತು ಅಂತಲೇ ಹೇಳ್ಬೋದು. ಅಲ್ಲಲ್ಲ, ಅದನ್ನು ಹಾಗೆ ಹೇಳಬೇಕು, ಇನ್ನೇನು ಹೇಳ್ತೀರಿ? ಹೌದು. ಯಾಕೆಂದರೆ ಕೆಲವು ಕವಿಗಳಂತೂ ಆ ಸಾಹಿತ್ಯವನ್ನು ಒಂದು ಹೆಣ್ಣನ್ನು ವರ್ಣಿಸಬೇಕಾದ್ರೆ ಯಾವ ರೀತಿ ಇರಬೇಕು ಅಂತ ಹಳೆಯ ಕಾಲದಲ್ಲಿ ಏನಿತ್ತೋ ಆ ಚೌಕಟ್ಟನ್ನೆಲ್ಲ ಮೀರಿ ಸಾಧಾರಣ ಜನರನ್ನು ಮಾತ್ರ ಖುಷಿ ಪಡಿಸಬೇಕು ಅನ್ನೋದಕ್ಕೋಸ್ಕರ ಆ ಶಬ್ದಗಳ ಪ್ರಯೋಗ, ಬೇರೆ ಭಾಷೆಗಳ ಶಬ್ದಗಳ ಪ್ರಯೋಗ ಎಲ್ಲ ಕಲಸು ಮೇಲೋಗರ ಮಾಡಿ ಆ ಚಲನಚಿತ್ರದ ಆ ಸಾಹಿತ್ಯದ ಪರಂಪರೆಯೇ ನಾಶವಾಗೋಯ್ತು. ಹಾಗಾಗಿ ನಾನು ಎಷ್ಟೋ ಸರಿ ಸ್ಟುಡಿಯೋಗಳಿಗೆ ಹೋಗಿ, ನೀವು ನಂಬ್ತೀರ, ಇದನ್ನು ನಂಬಬೇಕು ನೀವು, ಯಾಕಂದರೆ ಜಿಂಕೆ ಮರಿ ಓಡ್ತಾ ಇದೆ ನೋಡ್ಲ ಮಗ ಆದಮೇಲೆ ಆ ಸಂದರ್ಭದಲ್ಲಿ ಆ ಹಾಡುಗಳನ್ನು ಹಾಡಬೇಕಾದ್ರೂ ನನಗೆ ನನ್ನದೇ ಆದ ಕೆಲವು ಜೀವನವನ್ನು ನಡೆಸಬೇಕಾದಂಥ ಅನಿವಾರ್ಯತೆ ಇತ್ತು. ಆದರೆ ಅದೊಂದು
ಸಾತ್ವಿಕತೆಯ ಚೌಕಟ್ಟನ್ನು ತುಂಬ ಮೀರಿ ಹೋಗಿದೆ ಅಂತ ಹೇಳಲಿಕ್ಕಾಗೋದಿಲ್ಲ. ಹೋಗಿಲ್ಲ. ಆದರೆ ಕೆಲವು ಸರಿ ಏನಾಯಿತು, ಅದೇ ಗುರು ಕಿರಣ್ ಅವರು ಮಾಸ್ತಿ ಅಂತ ಒಂದು ಪಿಕ್ಚರ್ ಮಾಡಿದ್ರು. ಆಮೇಲೆ ನಮ್ಮ ಸಾರಸ್ವತ ಲೋಕದಲ್ಲಿ ಗಲಾಟೆಗಳಾಯಿತು ಅಂಥೇಳಿ ಅದರ ಹೆಸರನ್ನು ಮಸ್ತಿ ಮಾಡಿದ್ರು. ಅದರಲ್ಲಿ ಒಂದು ಹಾಡು ಹಾಡ್ಲಿಕ್ಕೆ ನನ್ನನ್ನು ಕರೆದ್ರು. ನಾನು ಒಂದು ಸಣ್ಣ ಉದಾಹರಣೆ ಮಾತ್ರ ನಿಮ್ಗೆ ಹೇಳ್ತೀನಿ. ಸರಿ, ಅಂದ್ರೆ ಯಾಕೆ ನೀವು ಹಾಡೋದಿಲ್ಲ ಅಂತ ಚಲನಚಿತ್ರರಂಗದಿಂದ, ಮತ್ತೆ ಆ ಹಾಡನ್ನು ಯಾಕೆ ಹಾಡಲಿಲ್ಲ ಅಂತ. ಅದರಲ್ಲಿ ಒಂದು ಸಾಲಿತ್ತು, ರೌಡಿಸಮ್ಮು ಒಂದು ಕಲೆ ಕಣೋ ಅಂತ. ಅಂದರೆ ಹಾಡಿನ ಒಂದು ಸಾಲದು. ನಾನು ಗುರುಕಿರಣ್ ಅವ್ರಿಗೆ ಹೇಳಿದೆ, ತುಂಬ ಆತ್ಮೀಯರು ನನಗೆ, ತುಳುನಲ್ಲಿ ಹೇಳಿದೆ, ಒಂದು ಬೊಡ್ಚಿತ್ತಂಡ ಗುರು ಇದು ಬೇಡ ಇತ್ತು, ಚೇಂಜ್ ಮಾಡಿಸಿ. ಜೀಜಿ ಅವು ಪುರಾತನ ಶೂಟಿಂಗ್ ಈರಪ್ಪ ನೋಡವು, ನೀವೇ ಹೇಳಬೇಕು. ಇಲ್ಲ, ನಾನು ಒಪ್ಪಲೇ ಇಲ್ಲ. ಆಮೇಲೆ ಅವ್ರು ಪೇಮೆಂಟ್ ಬೇಕಾದ್ರೆ ಜಾಸ್ತಿ ಮಾಡುವ. ನೀವು 1 ಕೋಟಿ ಕೊಟ್ಟರು ನಾನು ಇದನ್ನು ಹಾಡೋದಿಲ್ಲ. ಇಲ್ಲ, ನೀವು 1 ಕೋಟಿ ಕೊಡಿ, ಇದು ಹಾಡ್ತೀನಿ, ಆಮೇಲೆ ನಾನು ಹಾಡೋದಿಲ್ಲ, ಜೀವನ ಪೂರ್ತಿ ಹಾಡೋದಿಲ್ಲ. ತಲೆಗೆ ಹೊಡ್ಕೊಂಡ್ರು ಗುರು. ಆಮೇಲೆ ಬೇರೆಯವ್ರ ಕೈಲಿ ಆಡಿಸಿದ್ರು ಅದನ್ನು. ಇದೇ ರೀತಿ ಅರ್ಜುನ್ ಜನ್ಯ ಅವರ ಬಿಗಿನಿಂಗ್ ಡೇಸ್ನಲ್ಲೂ ಹಾಗೇನೆ. ಅವರು ತುಂಬ ಪ್ರೀತಿ ನನ್ನನ್ನು ಕಂಡ್ರೆ, ನನ್ನ ಹಾಡುಗಾರಿಕೆ ಅಂದರೂ ತುಂಬ ಇಷ್ಟ ಅವ್ರಿಗೆ. ಅವ್ರಿಗೂ ನಾನು ತುಂಬ ಹಾಡುಗಳನ್ನು ಹಾಡಿದ್ದೀನಿ. ಅವರು ಹಾಗೆ ಪ್ರತಿ ಸರಿ, ಅವಾಗ ಅವರು ಇಷ್ಟು ಹೆಸರು ಮಾಡಿರಲಿಲ್ಲ. ಅವರು ಪ್ರತಿ ಸರಿ ನನ್ನ ಅಣ್ಣ ನೀವೇ ಹಾಡಬೇಕಣ್ಣ, ಇಲ್ಲ ನೀನು ಲಿರಿಕ್ಸ್ ಕಳಿಸು ನನಗೆ. ಏನಣ್ಣ ನೀವು ಎಷ್ಟು ತರಲೆ ಮಾಡ್ತೀರಣ್ಣ ನೀವು, ಇಲ್ಲ ಕಳಿಸು ನೀನು. ಅವ್ರು ಲಿರಿಕ್ಸ್ ನನಗೆ ಕಳಿಸಿದ ಮೇಲೆ ನಾನು ಅವರಿಗೆ ಫೋನ್ ಮಾಡ್ತಿದ್ದೆ, ಇದು ನಾನು ಹಾಡೋದಿಲ್ಲ ಹೇಳಿ. ಎಷ್ಟೋ ಹಾಡುಗಳನ್ನು ನಾನು ಹಾಡೋದಿಲ್ಲ ಅಂತ ವಾಪಸ್ ಕಳಿಸಿದ್ದಿದೆ. ವಿಚಾರ ಇಷ್ಟೇ, ಯಾಕಂದ್ರೆ ನಾನು ವೇದಿಕೆ ಮೇಲೆ ತಂಬೂರಿ ಇಟ್ಕೊಂಡು ದಾಸರ ಪದ ಹಾಡ್ತಿರುವಾಗ ಯಾರಾದರೊಬ್ಬರು ಒಂದು ಚೀಟಿ ಕಳಿಸಿ, ಸಾರ ಹಾಡು ಹಾಡಿ ಅಂದರೆ ಎಷ್ಟು ಮುಜುಗರಕ್ಕೀಡಾಗಬೇಕಾಗತ್ತೆ ನಾನು. ಆ ದೃಷ್ಟಿಯಿಂದ ನಾನು ಆ ಚಲನಚಿತ್ರ ಗೀತೆಗಳಲ್ಲಿ ಸಾಹಿತ್ಯದ ಶ್ರೇಷ್ಠತೆ ಇದ್ದರೆ ಮಾತ್ರ ಹಾಡ್ತೀನಿ ಅಂತಕ್ಕಂಥ ಒಂದು ನಿರ್ಧಾರವನ್ನು ತಗೊಂಡೆ. ಹಾಗಾಗಿ ನಾನು ಅವ್ರಿಗೆ ಮತ್ತೆ ಇರಿಟೇಟ್ ಆಗಿ, ಏನು ಪ್ರತಿ ಸರಿ ನಮಗೇನು ಇವ್ರು ಹೇಳೋದು, ಇವ್ರು ಲಿರಿಕ್ಸ್ ಕೊಟ್ಟು ಕಳಿಸೋದು, ಇವನು ಸೆಲೆಕ್ಟ್ ಮಾಡಿ ಆಮೇಲೆ ಹಾಡೋದು, ಈ ಥರದ್ದೆಲ್ಲ ಬಂದು ಕೂಡ ನನಗೆ ಯಾವ ಬೇಸರವೂ ಇಲ್ಲ. ಯಾಕಂದರೆ ನನ್ನ ಶ್ರೋತೃವರ್ಗ ಇದೆಯಲ್ಲ, ಅವರು ಮೇಲ್ವರ್ಗದವರು, ಅವರು ನನ್ನಿಂದ ಒಳ್ಳೆಯದನ್ನೇ ನಿರೀಕ್ಷೆ ಮಾಡ್ತಾರೆ. ನಾನು ಒಳ್ಳೆಯದನ್ನೇ ಕೊಡಲಿಕ್ಕೆ ಪ್ರಯತ್ನ ಪಡ್ತೇನೆ. ಈ ಧ್ವನಿ ಭಗವಂತ ಕೊಟ್ಟಿರೋದು ಸಮಾಜಕ್ಕೋಸ್ಕರ, ಭಗವಂತನಿಗೋಸ್ಕರನೇ ಮೀಸಲಾಗಿರಲಿ ಅಂತಕ್ಕಂಥ ನಿರ್ಧಾರವನ್ನು ನಾನು ತಗೊಂಡೆ. ಒಂದು ಜನಪ್ರಿಯವಾದಂಥ ಟ್ರೆಂಡ್ ಅದು ಸಿನಿಮಾ. ಅಲ್ಲಿ ಸಾಹಿತ್ಯದ ಈ ರೀತಿಯ ಒಂದು ಬದಲಾವಣೆ ನಿಮ್ಮ ದೃಷ್ಟಿಯಲ್ಲಿ ಅದು ಹಾದಿ ತಪ್ಪಿದೆ, ದಾರಿ ತಪ್ಪಿದೆ, ಅಥವಾ ಅಶ್ಲೀಲ ಆಗಿದೆ, ಶೀಲದ ಚೌಕಟ್ಟನ್ನು ಮೀರಿದೆ, ಈ ಥರ ನಾವು ವ್ಯಾಖ್ಯಾನಿಸ್ತಾ ಹೋಗ್ಬೋದು. ನಿಮಗೆ ಅದು ದುಬಾರಿ ಆಯಿತು ಅಂತ ಅನಿಸಿಲ್ವ ಆ ನಿರ್ಧಾರ ತಗೊಂಡದ್ದು ಬದುಕಿಗೆ? ಮತ್ತೆ ನಾನು ನನ್ನ ಬೇಸಿಕ್ಕಿಗೆ ಬರ್ತೇನೆ. ದಾಸ ಸಾಹಿತ್ಯದಿಂದ ಮೇಲೆ ಬಂದ ನನಗೆ ನನ್ನ ಜೀವನ ನಡೆಸೋಕ್ಕೋಸ್ಕರ ನಾನು ಕಾಂಪ್ರಮೈಸ್ ಆಗಬೇಕು ಅಂತಕ್ಕಂಥ ಯಾವುದೇ ಒಂದು ಅನಿಸಿಕೆ ಯಾವತ್ತೂ ನನಗೆ ಬಂದಿಲ್ಲ. ಆಮೇಲೆ ಹಣದಿಂದಲೇ ನಾವು ನೆಮ್ಮದಿಯಿಂದ ಬದುಕಬಹುದು ಅಂತಕ್ಕಂಥ ಹುಚ್ಚುತನೂ ನನಗಿಲ್ಲ. ಯಾಕಂದರೆ ಒಬ್ಬ ಮನುಷ್ಯನಿಗೆ ಎಷ್ಟು ಹಣ ಬೇಕು, ಅವನ ಜೀವನ ಮಾಡಲಿಕ್ಕೆ ಎಷ್ಟು ಬೇಕು ಅಂತಕ್ಕಂಥದ್ದು ಅವನ ನಿರ್ಧಾರ ಮತ್ತು ಅವನ ಚಿಂತನೆ ಮೇಲೆ ಹೋಗುತ್ತೆ. ಒಂದು ಹಂತದ ನಂತರ ಹಣಕ್ಕೆ ಯಾವ ಬೆಲೆಯೂ ಇಲ್ಲ. ಈಗ ನಾನು ಇರ್ತೇನೆ, ಇನ್ನೊಂದು 20 ವರ್ಷ 30 ವರ್ಷದ ನಂತರ ನಾನು ಇರೋದಿಲ್ಲ. ಆದರೆ ನಾನು ಹೇಗೆ ಬದುಕಿದ್ದೀನಿ ಅನ್ನೋದೇ ಮುಖ್ಯವಾಗುತ್ತೆ ಹೊರತು ಯಾಕೆ ಬೇಕಿದೆಲ್ಲ. ಹಣವೇ ಜೀವನಕ್ಕೋಸ್ಕರ ಹಣ ಬೇಕು, ಆದರೆ ಹಣವೇ ಜೀವನ ಆಗಬಾರದು ಅಂತಕ್ಕಂಥ ಒಂದು ಚಿಂತನೆ ನನಗೆ ದಾಸ ಸಾಹಿತ್ಯನೇ ಕೊಡ್ತದೆ. ಯಾಕಂದರೆ ಒಂದು ವೈರಾಗ್ಯದ ಚಿಂತನೆ. ವೈರಾಗ್ಯ ಅಂದರೆ ಏನು, ಅವರು ಹೇಳೋ ಪ್ರಕಾರ ಏನೂ ಬೇಡ ಅನ್ನೋದಲ್ಲ. ನನ್ನ ಪ್ರಕಾರ ವೈರಾಗ್ಯ ಅಂದರೆ ಸಾಕು ಅಂತ. ಹೌದು, ತೃಪ್ತಿ. ಸೊ ದ ಡೆಫಿನೇಷನ್ ಆಫ್ ಹ್ಯಾಪಿನೆಸ್, ಅದೇ ದೊಡ್ಡ ಸಮಸ್ಯೆ ಅಲ್ವಾ? ಡೆಫಿನೇಷನ್ ಆಫ್ ಹ್ಯಾಪಿನೆಸ್ ನನ್ನ ಪ್ರಕಾರ ಕಂಟೆಂಟ್ಮೆಂಟ್, ಇದ್ದುದರಲ್ಲೇ ತೃಪ್ತಿಪಟ್ಟು ಸಾಕು. ಆಮೇಲೆ ಮರ್ಯಾದೆ ಕೆಡಿಸ್ಕೊಂಡು ಎಲ್ಲರ ಕೈಲಿ ಏನಾರು ಅನ್ನಿಸ್ಕೊಂಡು ಎಲ್ಲರೂ ಎದುರುಗಡೆ ಹೇಳೋದಿಲ್ಲ, ಹಿಂದ್ಗಡೆ ಮಾತಾಡ್ಕೊಳ್ತಾರೆ, ನೋಡಿ ಅವನ ಹಣಕ್ಕೋಸ್ಕರ ಏನೇನು ಮಾಡ್ದ ಅಂಥೇಳಿ. ಆಮೇಲೆ ನನ್ನನ್ನು ಹೆಚ್ಚಾಗಿ ಗುರುತಿಸಿದಂಥ ಕ್ಷೇತ್ರ ಇದೆಯಲ್ಲ, ಅದು ಸಾತ್ವಿಕ ದಾಸ ಸಾಹಿತ್ಯ, ಭಾವಗೀತೆ, ಜಾನಪದ, ದೇಶಭಕ್ತಿ ಗೀತೆ. ಸೊ ಇದನ್ನು ಹಾಡುವನು ಅದನ್ನು ಹಾಡಿ ಎಲ್ಲವನ್ನೂ ಹಾಡ್ತಾನೆ ದುಡ್ಡುಗೋಸ್ಕರ ಅಂತ ಆಗಬಾರ್ದು ಅಂಥೇಳಿ ನಾನು ಅದನ್ನು ನನ್ನದೇ ಆದ ಒಂದು ಚೌಕಟ್ಟನ್ನು ಹಾಕ್ಕೊಂಡೆ. ಧ್ವನಿ ಮಾರಾಟಕ್ಕಿಲ್ಲ, ಇಲ್ಲ ಧ್ವನಿಯ ದುರುಪಯೋಗವೂ ಇಲ್ಲ. ಹಣಕ್ಕಾಗಿ ಏನು ಕೊಡ್ತೀನಿ ಅಂದರೆ ಹಾಡೋದಿಲ್ಲ. ಎಷ್ಟೋ ಪ್ರೊಡ್ಯೂಸರ್ಸ್ಗಳಿಗೆ ಈಗಲೂ ಸ್ಟುಡಿಯೋಗಳಲ್ಲಿ ಅವರು ಇದನ್ನು ಹಾಡಿಸೋ ಇಂಜಿನಿಯರ್ಗಳೇ ಹೇಳಿಬಿಡ್ತಾರೆ,
ಯಾರು ಶಂಕರ್ ಅವ್ರು ಹಾಡಲ್ಲ ಸರ್. ಯಾಕೆ ಅವ್ರು ಈ ಥರದ್ದು ಹಾಡೋದಿಲ್ಲ, ನನ್ನ ಹತ್ರ ಬರೋದೇ ಇಲ್ಲ ಅದು. ಅಲ್ಲಿ ಇಂಜಿನಿಯರ್ಸ್ಗಳೇ ಡಿಸೈಡ್ ಮಾಡಿ ಹೇಳಿಬಿಡ್ತಾರೆ ಅವರು, ಇಲ್ಲ ಶಂಕರ್ ಅವರು ಇದು ಹಾಡೋದಿಲ್ಲ, ನೀವು ದಯವಿಟ್ಟು ಅವ್ರಿಗೆ ಫೋನ್ ಮಾಡಿಬಿಡಿ. ಈ ಥರ ನನ್ನದೊಂದು ಇಮೇಜ್ ಬೆಳೆಸ್ಕೊಂಡಿದ್ದೀನಿ ನಾನು. ಇದರಿಂದ ಒಂದು ಒಳ್ಳೆಯ ಹಾಡುಗಳನ್ನು ಹಾಡಿದಂಥ ನೀವು ಒಂದು ರೀತಿಯಲ್ಲಿ ನಿಮ್ಮ ಹಾಡನ್ನು ಬಯಸುವ ಶ್ರೋತೃಗಳಿಗೆ ಎಲ್ಲೋ ಒಂದು ಕಡೆ ಮೋಸ ಆಯ್ತಲ್ವ? ನನಗೆ ಆ ಥರದ ಹಾಡುಗಳನ್ನು ಹಾಡುವ ಶ್ರೋತೃಗಳು ಬೇಡ ಅಂತಲೇ ನಿರ್ಧಾರ ಮಾಡಿದ್ದೇನೆ. ಯಾಕಂದರೆ ನನ್ನ ಹತ್ರ ಇರತಕ್ಕಂಥ ಒಂದು ಸಾತ್ವಿಕ ಸಾಹಿತ್ಯದ ಒಂದು ಭಂಡಾರ ಇದೆಯಲ್ಲ, ಅದು ನಾನು ಇದ್ದಾರೆ 100 ಜನ್ಮ ಎತ್ತಿದ್ರೂ ಮುಗಿಯದೇ ಇರತಕ್ಕಂಥ ಭಂಡಾರ ಅದು. ಉದಾಹರಣೆಗೆ ನೋಡಿ, ವಚನ ಸಾಹಿತ್ಯ, ದಾಸ ಸಾಹಿತ್ಯ, ಭಾವಗೀತೆ, ದೇಶಭಕ್ತಿ ಗೀತೆ, ಭಕ್ತಿಗೀತೆ, ತತ್ವಪದಗಳು. ಹೌದಪ್ಪ. ಎಲ್ಲಿ ತನಕ ಅಂದರೆ ಒಂದು ಚುಟುಕ ಸಹಿತ ನಾನು ಸಾತ್ವಿಕವಾಗಿದ್ದನ್ನು ಆರಿಸಿಕೊಂಡು ಹಾಡ್ತೇನೆ. ನೀವು ಅದನ್ನು ಈಗ ಕೆ ಸಿ ಶಿವಪ್ಪನವರ ಸಹವಾಸದಲ್ಲಿ ಅದನ್ನು ಪ್ರೂವ್ ಮಾಡಿದ್ರಲ್ಲ. ಹೌದು, ಯಾಕಂದ್ರೆ ಅದು ನಿಲ್ಲುತ್ತೆ, ತಲುಪುತ್ತೆ, ಅಂದ್ರೆ ನಿಮ್ಮ ತಟ್ಟುತ್ತೆ. ಹೌದು, ತಟ್ಟುತ್ತೆ. ಈಗ ಕಿವಿಗೆ ಮಾತ್ರ ಕೇಳುವಂಥ ಸಂಗೀತ ಅಲ್ಲ, ಕಾಡುತ್ತೆ, ಕಾಡಬೇಕು. ಒಂದು ಹಾಡು ನಿಮ್ಮನ್ನು ಕಾಡೋದಿಲ್ಲ ಅಂತ ಆದರೆ ಸಾಯುವಲ್ಲಿವರೆಗೆ ಕಾಡಬೇಕು, ಅದು ಹಾಡೇ ಅಲ್ಲ. ಸತ್ಯ. ಒಂದು 2 ಸಾಲು ನೋಡಿ, ನನಗೆ ಇದಕ್ಕೆಲ್ಲ ಮತ್ತೊಮ್ಮೆ ಹೇಳ್ತೀನಿ, ಇದು ನನಗೆ ಈ ಸ್ಫೂರ್ತಿ ಬರಲಿಕ್ಕೂ ಕಾರಣನೂ ಶಿವಪ್ಪನವರೇ. ಅಂದರೆ ನಾನು ಮುಂಚಿಂದ ನಾನು ಅದನ್ನು ಬೆಳೆಸ್ಕೊಂಡು ಬಂದಿದ್ದೆ. ಇಲ್ಲ, ನಾನು ಇದೆಲ್ಲ ಕೆಟ್ಟದ್ದನ್ನೆಲ್ಲ ಹಾಡಬಾರ್ದು. ಯಾಕಂದರೆ ನಾನು ಬೆಂಗಳೂರಿಗೆ ಬಂದಾಗ ಇಲ್ಲಿ ಟ್ರೆಂಡ್ ನೋಡಿದರೆ ನಿಮ್ಗೆ ಆಶ್ಚರ್ಯ ಆಗ್ಬೋದು. ಒಂದು ನವ್ಯಗೀತೆ ಅಂತ ಒಂದು ಟ್ರೆಂಡ್ ಇತ್ತು ಗಣಪತಿಯವರೇ. ಆ ನವ್ಯಗೀತೆ ಅಂದರೆ ಏನಂದರೆ ಚಲನಚಿತ್ರ ಗೀತೆಗಳ ರಾಗಗಳಲ್ಲಿ ಭಕ್ತಿಗೀತೆಗಳು. ಉದಾಹರಣೆಗೆ ಒಲವೇ ಜೀವನ ಸಾಕ್ಷಾತ್ಕಾರ ಹಾಡು ಕೇಳಿದ್ರಲ್ಲ? ಹೌದೌದು. ಹಾಂ, ಅದನ್ನು ಕೃಷ್ಣನ ಮೇಲೆ ಹಾಡಿದರೆ ಹೇಗಿರ್ತದೆ ಅಂತ. ಕಣಿಪುರ ಕ್ಷೇತ್ರದ ಓ ಗುರಿಕಾರ, ನಿಮಗೆ ಕಲ್ಪನೆ ಸಾಕ್ಷಾತ್ಕಾರ ಬರುತ್ತೆ. ಇದು ಆವಾಗ ಇದ್ದದ್ದು, ಪ್ರತಿ ಸ್ಟುಡಿಯೋದಲ್ಲೂ ಇದೆ. ಆದರೆ ಈಗ ನಿಮಗೆ ಕಂಪೋಸಿಂಗ್ ಅನ್ನೋ ಪ್ರಶ್ನೆನೇ ಇಲ್ಲ. ಕಂಪೋಸಿಂಗ್ ಪ್ರಶ್ನೆ ಇಲ್ಲ, ಸಾಹಿತ್ಯ ಒಬ್ಬರು ಯಾರಾದ್ರು ಬರೆದ್ರೆ ಅದಕ್ಕೆ ತಕ್ಕಾಗ ಸಾಹಿತ್ಯ ಬರೆದ್ರೆ. ನೀವು ನಂಬೋದಿಲ್ಲ, ಇದನ್ನು ಹಾಡಿ ಎಷ್ಟೋ ಗಾಯಕರನ್ನ ಹೆಸರು ಹೇಳಲಿಕ್ಕೆ ಇಷ್ಟಪಡೋದಿಲ್ಲ, ಕೋಟಿಗಟ್ಟಲೆ ದುಡಿದ್ರು. ಆದರೆ ಆವಾಗ ನನಗೆ ಒಂದು ಹೊತ್ತು ಊಟಕ್ಕೂ ತೊಂದರೆ ಇತ್ತು. ನನ್ನನ್ನು ಕರ್ಕೊಂಬಂದಂಥ ಲಂಡನ್ ಚಂದ್ರು ಅವ್ರ ಬಗ್ಗೆ ಆಮೇಲೆ ಹೇಳ್ತೀನಿ ನಾನು. ಅವರೊಂದು ಮಾತು ಹೇಳಿದರು ನನಗೆ, ನೀವು ಉಪವಾಸ ಇದ್ದರೂ ತೊಂದರೆ ಇಲ್ಲ ಶಂಕರ್, ನವ್ಯಗೀತೆ ಮಾತ್ರ ಹಾಡಬೇಡಿ. ಆಮೇಲೆ ಇನ್ನೊಂದು ಪಾಕಿಸ್ತಾನದಲ್ಲಿ ನವ್ಯಗೀತೆ ಅಂತ ಹೆಸರು ಬೇರೆ ಹೆಸರು. ಹೌದು, ಹಣ ಹಣ ಈ ಹಣ ತತ ನಾನ, ಇದೊಂದು ಟ್ಯೂನು. ಇದರಲ್ಲಿ ಎಲ್ಲರೂ ಅದನ್ನೇ ರೆಕಾರ್ಡ್ ಮಾಡೋದು, ಎಲ್ಲ ಕಂಪನಿಯವರು ಅದೇ ರೆಕಾರ್ಡ್ ಮಾಡೋದು. ಬೆಳಗ್ಗೆ ಮನೆಯಿಂದ ಹೊರಟ್ರೆ ರಾತ್ರಿ ತನಕ ಅದೇ ರೆಕಾರ್ಡಿಂಗು. ದಕ್ ದಕ್ ಕರನೆ ಲಗ, ಇದ್ರ ಮೇಲೆ ಡಿವೋಷನಲ್ ಸಾಂಗು. ಏನು ದುರಂತ ಗೊತ್ತಾ? ಇದು ನಡೆದದ್ದು ನಾನು ಬೆಂಗಳೂರಿಗೆ ಬಂದ ಹೊಸದರಲ್ಲಿ 91ನೇ ಇಸ್ವಿನಲ್ಲಿ. ನಿಮ್ಗೆ ಅವಾಗೇನು ಒಂದು 20-21 ವರ್ಷನ? 91 ನನಗೊಂದು 63 ನಾನು ಹುಟ್ಟಿದ್ದು, 28 ವರ್ಷ. ಆದರೆ ನೋಡಿ, ನಿಮಗೆ ತುಂಬ ಆಶ್ಚರ್ಯ ಆಗ್ಬೋದು. ನನಗೆ ಆವಾಗ ಜೀವನ ಮಾಡಲಿಕ್ಕೆ ಕಷ್ಟ ಇತ್ತು. ಆದರೆ ಆವಾಗಲೇ ನಾನು ಅವುಗಳನ್ನು ಹಾಡೋದನ್ನು ಖಂಡಿತ ಮಾಡೋದಿಲ್ಲ ಅಂತ ನಿರ್ಧಾರ ಮಾಡಿ ನಾನು ಟ್ರ್ಯಾಕ್ ಹಾಡ್ತಿದ್ದೆ. ಆವಾಗ ಇದೇ ಹಾಡುಗಳದ್ದು ಟ್ರ್ಯಾಕ್ ಹಾಡ್ತಿದ್ದೆ. ಆದರೆ ನಾನು ಡೈರೆಕ್ಟರ್ಸ್ಗಳಿಗೆ ಹೇಳ್ತಿದ್ದೆ, ನನ್ನ ಹಾಡು ಉಳಿಸ್ಕೊಳ್ಬೇಡಿ, ನನ್ನ ಇಮೇಜಿಗೆ ಸೂಟ್ ಆಗೋದಿಲ್ಲ. ನಿಮಗೆ ಟ್ರ್ಯಾಕ್ ತಾನೇ ಹಾಡ್ತೀರಿ, ಅದು ಹಿಂದೆ. ಆಮೇಲೆ ಯಾರೋ ಬಂದು ಅದನ್ನು ಹಾಡ್ತಾರೆ, ಅಳಿಸ್ಬಿಡ್ತಾರೆ, ಇನ್ಯಾರ್ದು ವಾಯ್ಸ್ ಬರುತ್ತೆ ಅದರಲ್ಲಿ. ಇದು ನನಗೆ ಇವತ್ತು ತುಂಬ ಸಂತೋಷವನ್ನು ಕೊಡ್ತಾ ಇರತಕ್ಕಂಥ ವಿಚಾರ. ಯಾಕಂದರೆ ಅಗತ್ಯ ಇದ್ದರೂ ಸಹಿತ ಕಾಂಪ್ರಮೈಸ್ ಆಗದೇ ಇರತಕ್ಕಂಥ ಒಂದು ನೇಚರ್ ಬೆಳೆಸ್ಕೊಂಡನಲ್ಲ ನಾನು, ಆ ಭಗವಂತನೇ ನನಗೆ ಕೊಟ್ಟ ಶಕ್ತಿ ಅನಿಸುತ್ತೆ. ಆಮೇಲೆ ನೋಡಿ, ಚಲನಚಿತ್ರ ಗೀತೆಗಳಲ್ಲಿ ನಾನು ಹಾಡಿದ್ದೀನಿ, 100 ಹಾಡುಗಳನ್ನ ಹಾಡಿದ್ದೀನಿ. ನಿಮ್ಗೆ ಅದು ಆಶ್ಚರ್ಯ ಆಗ್ಬೋದು, ಇದುವರೆಗೆ ಇದು ಯಾವ ಚಲನಚಿತ್ರ ಗಾಯಕನೂ ಮಾಡದೇ ಇರತಕ್ಕಂಥ ಒಂದು ಕೆಲಸ ಮಾಡಿದ್ದೀನಿ ನಾನು. ವೇದಿಕೆಯ ಮೇಲೆ ಒಂದೇ ಒಂದು ಚಲನಚಿತ್ರ ಗೀತೆಯನ್ನು ನನ್ನ ಜೀವನದಲ್ಲೇ ಹಾಡಿಲ್ಲ ನಾನು. ತುಂಬ ಚಾನಲ್ನವರು ಟ್ರೈ ಮಾಡಿದ್ರು, ಸರ್ ನೀವು ಹಾಡಿದ ಹಾಡನ್ನೇ ಹಾಡಿ. ಯಾಕೆ? ಅದು ಹೇಳಿದ್ನಲ್ಲ ನಿಮಗೆ, ನಾನು ಗುರುತಿಸ್ಕೊಳ್ಲಿಕ್ಕೆ ಇಷ್ಟಪಡೋದಿಲ್ಲ. ನೀವಂದ್ರೆ ಶಂಕರ್ ಶಾನ್ಭಾಗ್ ಚಲನಚಿತ್ರ ಗಾಯಕ ಇಲ್ಲ, ನನಗದು ಬೇಡ. ಚಲನಚಿತ್ರ ನನಗೆ ಸೆಕೆಂಡ್ರಿ. ಅದು ಅಹಂಕಾರವ ಅಥವಾ ಸಾತ್ವಿಕತೆ? ಸಾತ್ವಿಕತೆ, ಸ್ವಾಭಿಮಾನ. ಯಾಕೆಂದ್ರೆ ಹೊರಗಡೆ ನಿಮ್ಮ ಬಗ್ಗೆ ಅಹಂಕಾರ ಅಂತಾರೆ, ಇದನ್ನು ಏನು ಮಾಡ್ಲಿಕ್ಕೆ ಆಗೋದಿಲ್ಲ. ಅಹಂಕಾರಕ್ಕೂ ಸ್ವಾಭಿಮಾನಕ್ಕೂ ತುಂಬಿದೆ ಅವರಿಗೆ ಅಂತ. ಇಲ್ಲ, ನನಗೆ ಹೊಟ್ಟೆ ಖಾಲಿ ಇದೆ, ಆದರೆ ಅದನ್ನು ತಿಂದು ಬದುಕಲ್ಲ ನಾನು.
ತಿನ್ನೋದ್ರಲ್ಲಿ ನಿಮಗೊಂದು ಆಸಕ್ತಿ ಇದೆ, ಕ್ರಮ ಆಮೇಲೆ ಇದೆ. ಕ್ರಮ ಇದೆ, ಆಯ್ಕೆ ಇದೆ. ಆಯ್ಕೆ ಇದೆ. ನಾನೇನು ಉಪವಾಸ ಬೀಳೋದಿಲ್ಲವಲ್ಲ ಗಣಪತಿಯವರೇ. ಎಲ್ಲಿ ಉಪವಾಸ ಇದ್ದೆ? ನಾನು ಕಾರಲ್ಲೇ ಓಡಾಡ್ತಿದ್ದೀನಿ, ನೆಮ್ಮದಿಯಿಂದ ಬದುಕ್ತಾ ಇದ್ದೀನಿ, ತೃಪ್ತಿಯಿಂದ ಬದುಕ್ತಿದ್ದೀನಿ. ಬದುಕಿಗೊಂದು ಅರ್ಥ ಇದೆ. ಈಗ ಅರ್ಥ ಬಂದಿದೆ ನೋಡಿ. ಯಾವಾಗಲೂ ಏನಾಗುತ್ತೆ ಅಂದರೆ ರಿಗ್ರೆಟ್ಸ್ ಇರಬಾರ್ದು ಜೀವನದಲ್ಲಿ. ಅದನ್ನು ಮಾಡಿಬಿಟ್ಟೆ, ಮಾಡಬಾರ್ದಿತ್ತು. ಅದು ಜನಪ್ರಿಯತೆಯ ಒಂದು ಬಹಳ ದೊಡ್ಡ ಮಟ್ಟದ್ದು ಇದು ಸಿಕ್ತಿತ್ತಲ್ಲ ನಿಮಗೆ. ಜನಪ್ರಿಯತೆ ಸಿಕ್ತಿತ್ತು, ಈಗೇನು ಜನಪ್ರಿಯತೆ ಇಲ್ವಾ ನನಗೆ? ಅಲ್ಲ, ಮತ್ತೆ ಬದುಕು ಹಾಳಾಗೋದ್ರೂ ಚಿಂತೆ ಇಲ್ಲ, ಜನಪ್ರಿಯತೆ ಸಾಕು ಅಂತ ಈಗ ಬದುಕ್ತಾ ಇದ್ದಾರೆ. ಅದು ಈಗಿನವರ ಆ ಚಿಂತನೆಗಳು ನನಗಿಲ್ಲ. ನಾನು ಹೇಳಿದ್ನಲ್ಲ, ನನ್ನ ಬೇಸ್ ತುಂಬ ಸ್ಟ್ರಾಂಗ್ ಆಗಿ ದಾಸ ಸಾಹಿತ್ಯದಿಂದ ಬಂದಿರೋದ್ರಿಂದ, ಆಮೇಲೆ ನಮ್ಮ ತಂದೆ ತಾಯಿಗಳು ಒಳ್ಳೆಯ ಸಂಸ್ಕಾರವನ್ನು ಕೊಟ್ಟಿರೋದ್ರಿಂದ, ಆಮೇಲೆ ಅಧ್ಯಯನ ಇರೋದ್ರಿಂದ, ಓದು ಇರೋದ್ರಿಂದ, ಒಳ್ಳೆಯ ವ್ಯಕ್ತಿಗಳ ಸಂಬಂಧಗಳಿರೋದ್ರಿಂದ, ಎಲ್ಲೂ ಒಂದು ಕಡೆ ನನಗೆ ನನ್ನನ್ನು ಅವ್ರು ಕೀಳಾಗಿ ನೀನು ಅದು ಹಾಡಬಾರ್ದಿತ್ತು ಅಂತ ಒಬ್ಬರ ಬಾಯಲ್ಲೂ ಇದುವರೆಗೆ ಬಂದಿಲ್ಲ. ಅದು ಬರಬಾರ್ದು ಅನ್ನೋ ನಿಮ್ಮ ನನ್ನ ಜೀವನದ ಉದ್ದೇಶ. ಆಮೇಲೆ ನನಗೇನು ಗೊತ್ತಾ, ಈ ಧ್ವನಿ ಅಂತಕ್ಕಂಥದ್ದು ಭಗವಂತ ಕೊಟ್ಟಿರ್ತಕ್ಕಂಥ ಒಂದು ವರ. ಅದು ನಾವು ಅದನ್ನು ಯಾವತ್ತಕ್ಕೆ ಬಳಸ್ಕೊಳ್ಬೇಕು? ಆ ಬಳಸ್ಕೊಳ್ಳೋದು ನೀವು ಅದನ್ನ ಜಾಗ್ರತೆ ಮಾಡಬೇಕಾದ್ರೆ ಅವನು ಕೊಟ್ಟಿದ್ದಾನೆ. ಹೌದು. ಏನಾಗುತ್ತೆ, ಧ್ವನಿಯನ್ನು ನಾವು ದುರುಪಯೋಗ ಮಾಡ್ಕೊಳ್ಬೋದು, ಕೆಟ್ಟದ್ದನ್ನು ಹಾಡಲಿಕ್ಕೂ ಬಳಸ್ಕೊಳ್ಬೋದು, ಒಳ್ಳೆಯದನ್ನು ಹಾಡಿಸ್ಲಿಕ್ಕೂ ಬಳಸ್ಕೊಳ್ಬೋದು. ನನ್ನ ಆಯ್ಕೆ ಒಳ್ಳೆಯದಾಗಿತ್ತಷ್ಟೇ. ನಮ್ಮ ಲಕ್ಷ್ಮಣ ಭಟ್ರು ಒಂದು ತುಂಬ ಒಳ್ಳೆಯ ಹಾಡು ಬರೆದಿದ್ದಾರೆ. ಕೊಲ್ಲಲು ಎತ್ತಿದ ಕೈಗೂ ಗೊತ್ತಿದೆ ಕೆನ್ನೆಯ ಸವರುವ ಪ್ರೀತಿ, ಇರಿಯುವ ಮುಳ್ಳಿನ ನಡುವೆಯ ನಗುವುದು ಗುಲಾಬಿ ಹೂವಿನ ರೀತಿ. ಅಂದರೆ ಕತ್ತಿಯಿಂದ ನೀವು ಕತ್ತು ಕುಯ್ಬೋದು, ಅದೇ ಕೈಯಲ್ಲಿ ಕೆನ್ನೆಯೂ ಸವರ್ಬೋದು. ಉರಿಯನು ಕಾರುವ ಆಗಸ ತಾರದೆ ತಂಪನು ತೀಡುವ ಮಳೆಯ, ಲಾವಾರಸವನು ಕಾರುವ ಭುವಿಯೇ ನೀಡದೆ ಅನ್ನದ ಬೆಳೆಯ. ಮತ್ತೆ ಇದು ನನ್ನ ಉದ್ದೇಶ. ಧ್ವನಿಯನ್ನು ನೀವು ಯಾರು ಬಳಸ್ಕೊಳ್ಬೋದು. ಆಮೇಲೆ ನನ್ನ ಮೇಲೆ ತುಂಬ ಪ್ರಭಾವ ಬೀರಿದ ಇನ್ನೊಂದು ಪದ್ಯ ಅಂದರೆ ನಮ್ಮ ಶಿವಪ್ಪ ಅವ್ರದ್ದು. ಅವ್ರು ಎಷ್ಟು ಚೆನ್ನಾಗಿದೆ ನೋಡಿ ಸಾಯ್ತು. ಹಾಡು ನೀ ಇನಿರಾಗ ಶಾರೀರ ಇರುವಾಗ, ಹಾಡು ನೀ ಇನಿರಾಗ ಶಾರೀರ ಇರುವಾಗ ಎಂದು ಹಿಂಪಡೆಯುವನು ಕಂಠ ಕೊಟ್ಟವನು. ಅವನ ಹತ್ರ ಇದೆ ಅದರದ್ದು ಕೀಲಿ ಬಟನ್ ಇರೋದು ಅವನ ಹತ್ರ. ಹಾಡು ನೀ ಇನಿರಾಗ ಶಾರೀರ ಇರುವಾಗ ಎಂದು ಹಿಂಪಡೆಯುವನು ಕಂಠ ಕೊಟ್ಟವನು, ಅವನೊಲುಮೆ ಇಲ್ಲದಿರೆ ಜಗದಿ ಮೂಕರೋ ನಾವು ಪಡೆದುದಕ್ಕೆ ಶರಣೆನ್ನು ಮುದ್ದುರಾಮ. ಹಾಡ್ಬಿಡಿ ಇದೊಂಚೂರು. ಹಾಡು ನೀ ಇನಿರಾಗ ಶಾರೀರ ಇರುವಾಗ ಎಂದು ಹಿಂಪಡೆಯುವನು ಕಂಠ ಕೊಟ್ಟವನು, ಅವನೊಲುಮೆ ಇಲ್ಲದಿರೇ ಜಗದಿ ಮೂಕರೋ ನಾವು ಪಡೆದುದಕ್ಕೆ ಶರಣೆನ್ನು ಮುದ್ದುರಾಮ, ಪಡೆದುದಕ್ಕೆ ಶರಣೆನ್ನು ಮುದ್ದುರಾಮ. ನಮ್ಮ ಎಷ್ಟೋ ಸ್ನೇಹಿತರಿದ್ದಾರೆ, ನಿಮ್ಗೆ ಗೊತ್ತಿರ್ಬೋದು. ಡಾಕ್ಟರ್ ರಾಜ್ಕುಮಾರ್ ಭಾರತಿ ಅಂತ ಹೆಸರು ಕೇಳಿರ್ಬೋದು. ಹೌದೌದು. ನಮ್ಮಲ್ಲಿ ಚಲನಚಿತ್ರಗಳು ತುಂಬ ಗೀತೆಗಳನ್ನು ಹಾಡಿದ್ದಾರೆ ಅವರು. ಹಾಡಿದ್ದಾರೆ, ಒನ್ ಫೈನ್ ಡೇ ಬೆಳಗ್ಗೆ ಎದ್ದು ಪ್ರಾಕ್ಟೀಸಿಗೆ ಕೂತಿದ್ದಾರೆ, ಅವರ ಧ್ವನಿ ಬರಲಿಲ್ಲ. ಏನು ಮಾಡಿದ್ರೂ ಹಾಡೋಕ್ಕಾಗ್ತಿಲ್ಲ, ಮಾತಾಡೋಕ್ಕಾಗ್ತಿದೆ. ಅದೇ ರೀತಿ ಇನ್ನೊಬ್ರಿದ್ರು ಶಿವಾನಂದ ಪಾಟೀಲ್ ಅಂತೇಳಿ. ಇಲ್ಲ, ಹಾಡಕ್ಕಾಗೋದಿಲ್ಲ. ರಾಜ್ಕುಮಾರ್ ಭಾರತಿ ಇಲ್ಲಲ್ಲ, ಇದ್ದಾರೆ. ಹಾಡುಗಾರಿಕೆ ನಿತ್ಯ ಹೋಯ್ತು. ಶಿವಾನಂದ ಪಾಟೀಲ್ ಅಂತ ಇನ್ನೊಬ್ರು ಸಿಂಗರ್. ನಾನು ಸುಮ್ಮನೆ ಒಂದು 2 ಉದಾಹರಣೆ ಹೇಳ್ತಿರೋದು ನಿಮ್ಗೆ ಅಷ್ಟೇ. ನಿಮ್ಮ ಇದರಲ್ಲೂ ನಮ್ಮ ಮಲಯ ಮಾರುತದಲ್ಲಿ ಕತೆ ಬಂತು ನೋಡಿ, ಅವರಿಗೆ ಕೃಷ್ಣವರ್ಧನ್ ಅವ್ರಿಗೆ ಸಡನ್ಲಿ ಹಾಡು ನಿಂತೋಗುತ್ತೆ, ನೆನಪಿರ್ಬೇಕು ನಿಮಗೆ. ಅದೇ ಕತೆ. ಶಿವಾನಂದ ಪಾಟೀಲ್ ಕ್ಲಾಸಿಕಲ್ ಸಿಂಗರ್ ಅವರು, ಅವ್ರಿಗೂ ಹಾಗೆ ಆಯಿತು. ಒನ್ ಫೈನ್ ಡೇ ಧ್ವನಿ ಇಲ್ಲ. ಇದು ಬೋರ್ವೆಲ್ಲಲ್ಲಿ ನೀರು ಬತ್ತದಾಗಿ. ಎಂದು ಹಿಂಪಡೆಯುವನು ಕಂಠ ಕೊಟ್ಟವನು, ಅವನೊಲುಮೆ ಇಲ್ಲದಿರೆ ಜಗದಿ ಮೂಕರು. ಒಂದು ಸ್ವರವೂ ಹೊರಗೆ ಬರಬೇಕಾದ್ರೆ ಭಗವಂತನ ಕರುಣೆ ಇರಬೇಕು. ನಾನು ಸಂಗೀತವನ್ನು ಆರಾಧಿಸುವ ರೀತಿ ಅದು ನನಗೆ ಹೊಟ್ಟೆಪಾಡಲ್ಲ, ನನಗೆ ಭಕ್ತಿ, ಆರಾಧನೆ ಅದು. ಈ ಪ್ರಜ್ಞೆ ಇದು ಬಹಳ ಒಂದು ರೀತಿಯಲ್ಲಿ ಮಾಗಿದ ಮೇಲೆ ಬರುವಂಥದ್ದು. ಇಲ್ಲದೇ ಇದ್ರೆ ಅವಧೂತ ಪರಂಪರೆಯಿಂದ ಬರಬೇಕು. ಎರಡೇ ಸಾಧ್ಯತೆ. ಈಗ ನಿಮಗೆ ಒಂದು 20ರ ಆಚೆ ಈಚೆ ನಾನು ಇದನ್ನು ಹಾಡಬಲ್ಲೆ, ಇದನ್ನು ಹಾಡಬಾರದು, ನನ್ನ ಹಾಡು ಹೀಗೆ ವಿನಿಯೋಗ ಆಗಬೇಕು, ನನ್ನ ಧ್ವನಿಗೆ ನನ್ನದೇ ಆದಂಥ ಒಂದು ಪರಂಪರೆ ಸೃಷ್ಟಿ ಆಗಬೇಕು
ಅದು ಶುದ್ಧ ಪರಂಪರೆ ಅನ್ನುವಂಥದ್ದು ಈ ಶುದ್ಧ ಸಾತ್ವಿಕ ಪರಂಪರೆ. ಪರಂಪರೆ, ಕಿಲುಬಿಲ್ಲದ ಮತ್ತೆ ಯಾರೂ ಅದಕ್ಕೆ ಕಿಲುಬು ಚೆಲ್ಲದ ಆ ಥರದ ಒಂದು ಪರಂಪರೆ. ಅಂಥ ಪ್ರಜ್ಞೆ, ಅಂಥ ತೀರ್ಮಾನವನ್ನು ತೆಗೆದುಕೊಳ್ಬೇಕು ಅಂತಾದರೆ ಆ ಸಣ್ಣ ವಯಸ್ಸಲ್ಲಿ ಅದಕ್ಕೆ ಹಿಂದಿರುವಂಥ ಒಂದಿಷ್ಟು ತಯಾರಿ ಅಥವಾ ಸಂಸ್ಕಾರ ಏನಾದ್ರು ಇರಬೇಕಲ್ಲ. ಅದು ಏನದು?